ಸೊ ನಾವು HCF ಅಂಡ್ LCM ಅನ್ನ ರೆಗ್ಯುಲರ್ ಮೆಥಡ್ ಅಲ್ಲಿ ನಿಮಗೆ 9ನೇ ಕ್ಲಾಸ್ ತನಕ ಬೇರೆ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ HCF LCM ಕಂಡುಹಿಡಿಯಕ್ಕೆ, ಹೌದಲ್ವಾ? ಸೊ ಈಗ ನಾವು ಮಾಡ್ತಾ ಇರೋದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ. ಈಗ ಗಿವನ್ ನಂಬರ್ಸ್ ಅನ್ನ ಫಸ್ಟ್ ನಂಬರ್ ಅನ್ನ ಪ್ರೈಮ್ ನಂಬರ್ಸ್ ಇಂದ ಡಿವೈಡ್ ಮಾಡಬೇಕು ಟಿಲ್ ಯು ಗಾಟ್ ಪ್ರೈಮ್ ನಂಬರ್. ಸೊ ದಿಸ್ ಈಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್. ಇವೆಲ್ಲವೂ ಪ್ರೈಮ್ ನಂಬರ್ಸ್ ನೋಡಿ. ಸೊ ನಾವು ಕ್ಲಿಯರ್. ಸೊ ನಾವು ಟೇಕ್ ಡೌನ್ ದಿಸ್ 96 ಬರ್ಕಳ್ರಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ಕಳಿ 96 ಅಂತ ಬರ್ಕೊಂಡು ಇದು ಪಕ್ಕದಲ್ಲಿ ಡಿವಿಷನ್ ಬರ್ಕೊಂಡು ಇದನ್ನ ಬರ್ಕಳಿ. ಸಮನ್ವಿತ ಆಯ್ತಾ? ಅವಸರ ಬೇಡ, ನಿಧಾನ ಕಲೀರಿ. ಈಗಿನ ಸ್ಟಾರ್ಟ್ ಆಗಿದೆ ಬಂಡಿ. ನಾವು ಎಕ್ಸಾಮ್ ಬರೆಯೋದು ನೆಕ್ಸ್ಟ್ ಇಯರ್ 2025ಕ್ಕೆ. ತಲೆ ಒಳಗಿರ್ಲಿ, ಆಯ್ತಲ್ಲ? ಸೊ ಓಕೆ. ಈಗ 96 ಈಸ್ ಕಂಪ್ಲೀಟೆಡ್. ಆಯ್ತಾ ವಂದನಾ ಮತ್ತು ರಚನಾ? ಓಕೆ. ಸೊ ನೆಕ್ಸ್ಟ್ ಒಂದು ನಂಬರ್ ಇದೆ 404. ಆ 404 ಅನ್ನ ಅಗೈನ್ ಪ್ರೈಮ್ ನಂಬರ್ಸ್ ಇಂದ ಸ್ಟಾರ್ಟ್ ಮಾಡೋದು. ಪ್ರೈಮ್ ನಂಬರ್ ಸ್ಟಾರ್ಟ್ ಆಗುತ್ತೆ 2 ಇಂದ. 2 2s 0 2 2. ಓಕೆ. 2 1s 0 1. ನೋಡ್ರಿ ಮತ್ತೆ 101 ಯಾವ್ದ್ರಿಂದ ಭಾಗ ಆಗುತ್ತಾ? ಆಗುತ್ತಾ 5. 101 ಯಾವ್ದ್ರಿಂದ ಭಾಗ ಆಗುತ್ತಾ? ವಂಶಿ 101 ಟ್ರೈ ಮಾಡ್ರಿ. ನೀವು ಟ್ರೈನೇ ಮಾಡಕ್, ಡಿವಿಷನ್ ಮಾಡಕ್ ಟ್ರೈನೇ ಮಾಡಲ್ಲ ನೀವು. 101 ಯಾವ್ದಾದ್ರು ಮಗ್ಗಿಯಿಂದ ಡಿವೈಡ್ ಆಗುತ್ತಾ? 11 ಇಂದ ನೋಡ್ರಿ, ಆಗಲ್ಲ. ಟ್ರೈ ಮಾಡ್ರಿ. 7 ಇಂದ ಆಗುತ್ತಾ? ಓಕೆ. ನೋಡ್ರಿ ಈಗ 7 1s ಕ್ಲಿಯರಾ? 7 1s 10 ಅಲ್ಲಿ 7 ಕಳೀರಿ. ಆಗಲ್ಲ. ವಂಶಿ ಮಠ ಹಚ್ಬಿಡ್ತೀನಿ ನನಗೆ. ಹೋಯ್ತಲ್ಲ, ಇನ್ನು ಬಹಳ ದಿನ ಐತಿನ ಮಠ ಹೋಗೋದು. ಹೋಯ್ತಲ್ಲ ಅಲ್ಲ 101 7 ಯಾವ್ದಾರ ಆಗುತ್ತಾ? ಐ ಥಿಂಕ್ ಯಾವ್ದು ಇಲ್ಲ ಅನ್ಸುತ್ತೆ. ಇದೆಯಾ? ನೋ ಸರ್. ಜಗದೀಶ ಮಲ್ಲೇಶ ಕರ್ವ ಹೇಳಪ್ಪ. 101 ಯಾವ್ದಾರು ಮಗ್ಗಿಯಿಂದ ಭಾಗ ಆಗುತ್ತಾ? ನೋ ಸರ್. ನೋ ಅಲ್ವಾ? ಓಕೆ. ಐ ವಿಲ್ ರೈಟ್ ಇಟ್ ಆಸ್ ಲಾಸ್ಟ್. ಇಟ್ ಇಸ್ ಅ ಪ್ರೈಮ್ ಅನ್ಕೊಂಬಿಡೋಣ 101. ಸೊ 404. So now write 2 into 2 into 101. So ಈಗ ಕೇಳ್ರಿ, ವೆರಿ ಫಸ್ಟ್ ಇಲ್ಲಿ ಎಷ್ಟು ತರದ ನಂಬರ್ ಇದೆ ಇದು ಮಾಡ್ರಿ. 2 ಎಷ್ಟು ತರದವಿದಾವೆ? ನೀವು ಬಟ್ಟೆ ಕಲರ್ಸ್ ಆಯ್ಕೆ ಮಾಡ್ರಿ ಅಂದ್ರೆ ರೆಡ್, ಬ್ಲೂ, ಬ್ಲಾಕ್, ವೈಟ್ ಅವ್ ಎಷ್ಟಾರು ಮಿಕ್ಸ್ ಇರ್ಲಿ. ಎಷ್ಟು ಕಲರ್ಸ್ ಅದಾವೆ? 3 ಕಲರ್ಸ್ ಇದಾವೆ. ಒಂದು ಎಕ್ಸಾಂಪಲ್ ನಾನು ಹೇಳ್ತಾರೆ, ಅರ್ಥ ಆಗ್ತಿದ್ಯಾ? ಒಂದಿಷ್ಟು ಮಿಕ್ಸ್ ಮಾಡಿರ್ತಾರೆ, ಅದರಲ್ಲಿ ಕಲರ್ಸ್ ಎಷ್ಟಿದಾವೆ ಎನ್ಸ್ಕೊಂಬರ್ರೋ. ಸರ್ 5 ಕಲರ್ ಇದೆ. ಹೌದು, ಕ್ವಾಂಟಿಟಿ ಎಷ್ಟಾರು ಇರ್ಲಿ. ವಾಟ್ ಈಸ್ ದ ಕಲರ್ಸ್? ಎಷ್ಟು ಕಲರ್ಸ್ ಇದೆ ಅದನ್ನ ನೋಡ್ಬೇಕು. ಸೊ ಈಗ 2 ಅನ್ನೋದು ಒಂದು ಕಲರ್, 3 ಅನ್ನೋದು ಒಂದು ಕಲರ್, 101 ಅನ್ನೋದು ಒಂದು ಕಲರ್. ಸೊ ಕ್ಲಿಯರ್? ಇದೇ 3 ಕಲರ್ಸ್ ಇರೋದಲ್ವಾ? ಇದೆಯಾ ಬೇರೆ ಯಾವ್ದಾದ್ರು ಇದೆಯಾ? ನೋ ಸರ್. ಸಮನ್ವಿತ ಸರ್ ಬೇರೆ ಯಾವ್ದಾದ್ರು ಇದೆಯಾ? ನೋ ಸರ್, ಇಲ್ಲ. ಇಲ್ಲ. ಈಗ LCM ಬರಿಬೇಕು. LCM ಬರಿಬೇಕಾದ್ರೆ 96 and 404 ಬರಿಬೇಕು. ಇಸ್ ಈಕ್ವಲ್ ಟು ನೋಡ್ರಿ, ಒಂದು ನಿನ್ನೆ ನಾನು ಇದು ಹೇಳಿರ್ಲಿಲ್ಲ, ನೀವು ಕೇಳಲೂ ಇಲ್ಲ. ಸೊ ನೀವು ಸುಮ್ಮಿದ್ರೆ ನಾವು ಸುಮ್ಮಿತೀವಿ ಸರ್.
ಸೊ ನೋಡ್ರಿ ಈಗ ಇಲ್ಲಿ LCM ಅಲ್ಲಿ ಇಲ್ಲಿರೋ ಒಟ್ಟುನು ತಗೋಬೇಕು. ನಾನು ಹೇಳಿದ್ದೀನಿ LCM ಅಲ್ಲಿ ಇಲ್ಲಿರೋ ಒಟ್ಟುನು ತಗೋಬೇಕು. ಇದರಲ್ಲಿ ಜಾಸ್ತಿ ಯಾವ್ದಿಗೆ ಅದು ತಗೋಬೇಕು. ಈ ಎರಡು ಅನ್ನೋದ್ರಲ್ಲಿ ಇಲ್ಲಿ ಜಾಸ್ತಿ ಇದೆ, ಇಲ್ಲಿ ಜಾಸ್ತಿ ಇದೆಯಾ? ಒಂದ್ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಕಾನ್ಸೆಪ್ಟ್, ಅಷ್ಟು ಕಲರ್ಸ್ ಅನ್ನ ಬರಿಬೇಕು LCM ಗೆ, ಅಷ್ಟು ಕಲರ್ಸ್ ಬರಿಬೇಕು, ರಿಪೀಟ್ ಆಗ್ಲಿ ಬಿಡ್ಲಿ. ಬಟ್ ಇಲ್ಲಿ ಯಾವ್ದಾದ್ರು ನಂಬರ್ ಇದ್ದು ಜಾಸ್ತಿ ಸಲ ರಿಪೀಟ್ ಆಗಿರೋ ತಗೋಬೇಕು LCM ಗೆ. ಇದು 2 ತಗೋಬೇಕು. 2 into 2 ತಗೊಂತೀರಾ, ಇದು ತಗೊಂತೀರಾ? 96 ಅದ್ ನೀವ್ ಅದ್ ಬೇಡ ನನಗೆ ಅದೆಲ್ಲ. ಯು ಕ್ಯಾನ್ ರೈಟ್ ಇಟ್ as 5 times of 2. ಕ್ಲಿಯರಾ? Yes, sir. ಕ್ಲಿಯರ್ ಆಯ್ತು? ರಚನಾ ವಂದನ ನಿಮ್ ತಲೆ ಒಳಗೆ ಹೋಗ್ತಿದ್ಯಾ? Yes, sir. ನಾನ್ ಹೇಳ್ತಿದ್ದೀನಿ LCM ಗೆ ಈ ಮೂರನ್ನು ಬರಿಬೇಕು. 2 into 3 into 101 ಬರಿಬೇಕು. Yes, sir. ಅದರಲ್ಲಿ ಈ 2 ಅನ್ನೋದು ರಿಪಿಟೇಷನ್ ಜಾಸ್ತಿ ಇದೆಯಲ್ಲ, ಯಾವುದು ಈ 2 ನಲ್ಲಿ ಯಾವ ಇದರಲ್ಲಿ ಜಾಸ್ತಿ ರಿಪಿಟೇಷನ್ ಇದೆ ಅದು ತಗೋಬೇಕು. 96. 2 into 2 into 2 into 2. ಆಮೇಲೆ 3 ತಗೊಂಡ್ಲೇಬೇಕು, ಇದು ರಿಪೀಟ್ ಆಗ್ಲಿ ಬಿಡ್ಲಿ. ಆಮೇಲೆ ಎಷ್ಟು? 101. ಈಗ ಮಲ್ಟಿಪ್ಲೈ ಮಾಡ್ರಿ, ಅದನ್ನ ಮಲ್ಟಿಪ್ಲೈ ಮಾಡ್ರಿ, ಇದಷ್ಟು ಮಲ್ಟಿಪ್ಲೈ ಮಾಡ್ರಿ ಬರ್ಕೊಂಡು. ಜಗದೀಶ್ ಎಲ್ಲೋದ? ರಚನಾ ಎಲ್ಲೋದ? ರಚನಾ ಎಲ್ಲೋದವ? Yes, sir. ವಿಡಿಯೋ ಯಾವ ಕಾರಣಕ್ಕೂ ಮ್ಯೂಟ್ ಮಾಡಂಗಿಲ್ಲ. Sir, answer 8484. ರಾಂಗ್. Sir, 9696. 9696. ಕರೆಕ್ಟ್. ನೋಡ್ರಿ, 2 2 4, 4 2 8, 8 2 16, 17 32, 32 3 ಏನು? 96. 96 into 101 ಗುಣಿಸಿ 9696. 96. It is the LCM. Clear? Yes, So sir. now write SCF. SCF ಅಲ್ಲಿ ಹೆಂಗ್ ಮಾಡ್ಬೇಕು ಅಂತ ಕೇಳ್ರಿ. ಈಗ ರಚನಾ ಮತ್ತು ವಂದನ ನಿಮ್ಗೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಫಸ್ಟ್ ಬಂದಿರೋದ್ರಿಂದ ಇಲ್ಲಿ ಪೇರ್ ಮಾಡ್ಬೇಕು. ಒಂದ್ ಪೇರ್ ಇದೆ, ಮತ್ತೊಂದು ಪೇರ್ ಮಾಡೋಕೆ ಸಾಧ್ಯತೆ ಇದೆ, ಮತ್ತಿನ್ ಯಾವ ಪೇರ್ ಮಾಡಕ್ ಸಾಧ್ಯತೆ ಇಲ್ಲ. ಸೊ ನಾವು ಕ್ಲಿಯರ್? ಇಲ್ಲಿನೂ ಇರ್ಬೇಕು, ಇಲ್ಲಿನೂ ಇರ್ಬೇಕು, ಒಂದು ಪೇರ್ ಮಾಡ್ಬೇಕು. ಪೇರ್ ಮಾಡಿದ್ರಲ್ಲಿ ಒಂದ್ ತಗೋಬೇಕು. 2 ಒಂದ್ ಪೇರ್ ಅಲ್ಲಿ ಒಂದು, ಇನ್ನೊಂದು ಪೇರ್ ಅಲ್ಲಿ ಒಂದು. ಇಟ್ ಈಸ್ ದಿ SCF. ಕ್ಲಿಯರಾ? Yes, sir. ನಾನು ಹೇಳ್ತೀನಿ ಪೇರ್ ಮಾಡ್ಬೇಕು. ಸರ್ 101 ಪೇರ್ ಮಾಡ್ಬೇಕಿತ್ತು ಸರ್, ಇಲ್ಲಿ ಮೇಲೆ ಇದೆಯಾ? ಇಲ್ಲ. ಇಲ್ಲ sir. 3 ಪೇರ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕೆಳಗಿಲ್ಲ. SCF ಬರಿಬೇಕಾದ್ರೆ ಪೇರ್ ಮಾಡ್ಬೇಕು. ಪೇರ್ 2 into 2 ಇದೆ, ಅದರಲ್ಲಿ 1 2 ತಗೊಳ್ರಿ. ಇಲ್ಲಿ 2 into 2 ಇದೆ, ಅದರಲ್ಲಿ 1 ತಗೊಳ್ರಿ. ಸೊ SCF is 4. ಸೊ ನಾವು ಕ್ಲಿಯರ್? Yes, sir. ಬರ್ತಾರೆ ಹೇಳಿ. ಜಗದೀಶ ಎಲ್ಲೋ ನಾನು ಸೊ ನಾವು ಕ್ಲಿಯರ್? ಏನಾದ್ರು ಡೌಟ್ ಇದೆಯಾ? No, sir. ಯಾರಿಗಾದ್ರು ಡೌಟ್ಸ್ ಇದ್ರೆ LCM ಅಲ್ಲಿ ಫಸ್ಟ್ ಕಲರ್ಸ್ ಅನ್ಕೊಳ್ರಿ, ನಾವು ನಂಬರ್ಸ್ ಅನ್ಕೋಬೇಡ್ರಿ. ಎಷ್ಟು ಕಲರ್ಸ್ ಇದೆ ಅನ್ಕೊಳ್ರಿ. 2 ಅನ್ನೋದೊಂದು ಕಲರು, 3 ಅನ್ನೋದೊಂದು ಕಲರು, 101 ಒಂದು ಕಲರ್. LCM ಗೆ 3 ಕಲರ್ ತಗೋಬೇಕು. ಈ ಕಲರ್ ಜಾಸ್ತಿ ಇದೆ, ಇದು ತಗೋಬೇಕಾದ್ರೆ ಇಲ್ಲಿ ಜಾಸ್ತಿ
ಐಟಮ್ ಇದೆಯಾ ಅದ್ ತಗೊಳ್ರಿ, ಜಾಸ್ತಿ ಸಲ ರಿಪೀಟ್ ಆಗಿರೋ ತಗೊಳ್ರಿ. ಓಕೆ ತಗೊಂಡೆ. 3 ತಗೋಬೇಕು, 3 ಕಂಪಲ್ಸರಿ ತಗೊಂಡ್ಲೇಬೇಕು. ಎಲ್ಲ ರಿಪಿಟೇಷನ್ ಆಗಿದೆಯಾ ಇಲ್ಲ ಅದ್ ತಗೊಂಡೆ ಅಷ್ಟೇ. 101 ರಿಪಿಟೇಷನ್ ಆಗಿಲ್ಲ ಅಷ್ಟೇ. ಸೊ ವಾಟ್ ಇಸ್ LCM? 9696. ವಾಟ್ ಇಸ್ SCF? SCF ಅಲ್ಲಿ ನಾವು ಎಲ್ಲರೂ ತಗೋಬಂಗಿಲ್ಲ, ಅವ್ರು ಅಲ್ಲೂ ಇರಬೇಕು ಇಲ್ಲೂ ಇರಬೇಕು, ಎರಡು ಕಡೆ ಇದ್ರೆ ಮಾತ್ರ ತಗೋಬೇಕು. 2 ಇಲ್ಲಿ ಒಂದ್ ಪೇರ್ ಮಾಡಿದ್ವಿ, ಇಲ್ಲೊಂದ್ ಪೇರ್ ಮಾಡಿದ್ವಿ, ಈ ಒಂದ್ ಪೇರ್ ಇಂದ ಒಂದು, ಈ ಒಂದ್ ಪೇರ್ ಇಂದ ಒಂದು, ಅಲ್ಲಿಗೆ SCF is 4. ಸೊ ನಾವು ಕ್ಲಿಯರಾ? Yes, sir. ಇದೀರಾ ಇಲ್ಲ? Yes, sir. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಬರ್ಕೊಳ್ರಿ, ಸ್ಟೇಟ್ಮೆಂಟ್ ಬರ್ಕೋಬೇಕು. ಫೈಂಡ್ ದಿ LCM. ಇದು ಬರ್ಕೊಂಡ್ರ 4 ರಚನಾ Yes, sir. ವಂದನ? Yes, sir. Find the LCM and SCF of ಬರ್ಕೊಳ್ಳಿ. ಪ್ರತಿ ಸಲ ಬರ್ಕೋಬೇಕು ನೀವು, ನಾನು ಇದೊಂದ್ಸಲ ಬರ್ಸ್ತಿದ್ದೀನಿ ರಚನಾ ವಂದನ ಗೊತ್ತಾಗ್ಲಿ ಅಂತ. ಫೈಂಡ್ ದಿ LCM and SCF ಬರ್ಕೊಂತಿದ್ದೀರನ್ರವ? Yes, sir. ಫೈಂಡ್ ದಿ LCM and SCF of 17, 23 and 29 by applying the prime factorization method. By applying the prime factorization method. By applying prime factorization method. So ಈಗ ಸ್ವಲ್ಪ ಈ ಕಡೆ ನೋಡ್ರಿ. ಯಾವ್ದು ಕೊಟ್ಟಿದ್ದಾನೆ? ಯಾವುದು? 17, 23, 23 and 29. 20. ಒಂದ್ ನಿಮಿಷ ನೋಡ್ರಿ, ಈಗ 17 ಪ್ರೈಮ್ ನಂಬರ್ ಹೌದಾ? Yes, sir. 23 ಪ್ರೈಮ್ ನಂಬರ್, 29 ಪ್ರೈಮ್ ನಂಬರ್. ಈಗ 17, 23 and 29, all the given 3 numbers are prime numbers. Clear? Yes, sir. Correct? ಈಗ Yes, SCF sir. ಹೆಂಗ್ ಕಂಡಿಡ್ತೀರಿ, LCM ಹೆಂಗ್ ಕಂಡಿಡ್ತೀರಿ? HCF 1. ಹೆಂಗೆ ಸಾ? Sir, ಅಷ್ಟು ಹೇಳ್ರಿ ಮಿಸ್, ಹೇಳ್ರಿ. ಫ್ಯಾಕ್ಟರ್ ಅಲ್ಲ ಸರ್. ಹಾ? ಸರ್ ಅದು ಅಷ್ಟು ಅದರಿಂದ ಮಲ್ಟಿಪ್ಲೈ ಆಗುತ್ತಲ್ಲ ಪ್ರೈಮ್. ಸರ್ ನನ್ನ ಪ್ರಶ್ನೆ ಕೇಳಿ ಮಿಸ್. SCF is 1 correct. How ವಂಶಿ?
ಕ್ಲಾಸ್ ಅಲ್ಲಿ ಆಗಿತ್ತಾ ಇದು? Yes, sir. ಆಗಿತ್ತು ಸರ್. ಇರ್ಲಿ ಬಿಡು, ಅದ್ರ ಬಗ್ಗೆ ಏನು ಯೋಚಿಲ್ಲ. ನಿಖಿತಾ ನೀವು ಮಾಡ್ತಾ ಇದ್ದಾರಾ? No, sir, ಮಾಡಿಲ್ಲ. Arithmetic progress. ಸಮನ್ವಿತಾ ಮಾಡಿದ್ದಾರೆ. ಚನ್ನಗಿರಿ ಟ್ಯೂಷನ್ ಹೋಗಿದ್ದಂತ ನೀನು? ಯಾರ ಹತ್ರ ಹೋಗಿದ್ದೆ? ಸರ್ ನಮ್ ಟೀಚರ್ಸ್ ಹತ್ರನೇ. ಯಾರು? ರವೀಂದ್ರ ಸರ್ ಅಂತ. ಇದ್ ಮಾಡ್ಸಿಲ್ವಾ? ಮಾಡ್ಸಿಲ್ಲ. ಮತ್ತೆ ಎಲ್ಲೋ ಆನ್ಸರ್. ರಚನಾ ವಂದನ. Yes, sir. 17, 23 and 29 ಗೆ SCF ಬರೆಯಕ್ಕೂ LCM ಬರೆಯಕ್ಕೂ. LCM ಬರೋಣ ಈಗ 17 ನಾನು 17 into 1 ಅಂತ ಬರಿಬೋದಾ? Yes, sir. ಬರಿಬೋದಾ? What are the Yes, factors of 17? 1 and 17. What are the factors of 17? 1 and 7. 17 and 1. ಹೌದಾ? Next 23. 23 into 1. 29. 29 into 1. Now make the colors list. Colors list. 17. 14, 23, 29. 29, 1. ಒಂದೊಂದು ಕಲರ್ ನಮಗೆ ನಮ್ಮ ಪ್ರಕಾರ ಈಗ. ಸೊ ಈಗ LCM ಅಲ್ಲಿ ಏನಂತ ಹೇಳಿದೀನಿ, ಇಲ್ಲಿ ಬರ್ದಿರೋ ಒಟ್ಟು ಕಲರ್ಸ್ ತಗೋಬೇಕು. ಅದ್ ಯಾವ್ದಾದ್ರು ಜಾಸ್ತಿ ಇತ್ತು ಅಂದ್ರೆ ಜಾಸ್ತಿ ಇರೋ ತಗೋಬೇಕು. ಇದು ಒಂದೇ ಸಲ ಐತೆ, ಇದು ಒಂದೇ ಸಲ ಐತೆ, ಇದು ಒಂದೇ ಸಲ ಐತೆ, ಇದು ಒಂದೇ ಸಲ ಐತೆ. ವಾಟ್ ಇಸ್ ದ ಪ್ರಾಡಕ್ಟ್? ಕ್ಯಾಲ್ಕುಲೇಟರ್ ತಗೊಂಡಿ ಸರ್. ಅಮ್ಮ ಕ್ಯಾಲ್ಕುಲೇಟರ್ ಕೂಡ ಮೇಲೆ ಒಂಚೂರು ಕೇಳಿದ್ರಾ? ನೀವು ಮೈಕ್ ಅನ್ನು ಆನ್ ಮಾಡಿರ್ತೀರಿ, ನೀವ್ ಏನ್ ಮಾತಾಡ್ತೀರ ಅಂತ ಗೊತ್ತಾಗತ್ ನನಗೆ. ನೀವು ಅಮ್ಮನ ಹತ್ರ ಮಾತಾಡ್ತಿರಿಲ್ಲ ಅಂತ ಗೊತ್ತಾಗ. ಸಮನ್ವಿತ Sir, 11339. ಎಷ್ಟು? 11339. ಎಷ್ಟು? Sir, 11339. 1133. ರಚನಾ ಗುಣಿಸ್ತ್ಯಾ? ನೀವ್ ಇದೀರಲ್ಲ ಸರ್, ನೀವ್ ಇದೀರಲ್ಲ, ನಾನ್ ಯಾಕೆ ಮಾಡ್ಲಿ? ನಾವು ಅದಕ್ಕೆ ಸೇರ್ಸಿರೋದು. ನಾವ್ ಮಾಡಲ್ಲ ಅಂತಾನೆ ನಮ್ಮನ್ನ ಹಿಂಗ್ ಸೇರ್ಸಿರೋದು ಅಲ್ಲವಾ? ನಾನ್ ಹೇಳೋದ್ ಕೇಳು, ನಿನಗೆ ನಾಲೆಡ್ಜ್ ಬರಬೇಕು ಅಂದ್ರೆ ನೀನ್ ವರ್ಕ್ ಮಾಡ್ಬೇಕು. ಸೊ ಬೇರೆ ಯಾರೋ ಹೇಳಿದ್ ಕಾಪಿ ಮಾಡೋದಲ್ಲ. ಯು ಮಲ್ಟಿಪ್ಲೈ ಇಟ್. 17, 23 into 29 into 1 ಮಲ್ಟಿಪ್ಲೈ ಮಾಡ್ರಿ. ಯಾಕೆಂದ್ರೆ ನಿಮಗೆ ಪ್ರಾಕ್ಟೀಸ್ ಆಗೋದು ಯಾವಾಗ? ನಾನ್ ಮಾಡಿದ್ದೇನ ತಲೆ ಒಳಗೆ ಬರ್ಬೇಕು. ನೀವು ಮಾಡಿರೋದು ಹಿಂಗ್ ಹಿಡಿಬೇಕು ನನಗೀಗ. ಒಂದನ ನೀನು ಮಾಡಿರ್ಬೇಕು. ರಚನಾ ಅಷ್ಟೇ ಮಾಡ್ತಾಳೆ ಅಂತ ಕೇಳ್ರಿ, ನಾನ್ ಕೇಳಲ್ಲ. ನಿಖಿತಾ ಬಂತ? ಸರ್ ಬಂದಿದೆ, ಆಗ್ಲೇನೆ ಬಂದಿದೆ. ಎಷ್ಟು ಬಂತು ಸರ್? 11,339. ಎಲ್ಲಿತ್ತದು? ಅರಳಿ ಬಸ್ ಸ್ಟ್ಯಾಂಡ್ ಆಗಿತ್ತ? ಮಾಡಿದ್ರಾ ರಚನಾ? ಎಸ್. ಎಷ್ಟು ಬಂತವ? ಸರ್ 10,509 ಸರ್. ರಚನಾ, ನಿನ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಇದೆ, ಪಕ್ಕಾ ಮಾಡ್ತಿಲ್ಲ. ತಪ್ಪು ಮಾಡಿದ್ಯಾ? ಒಂದನ ನಿಂದು? ಇನ್ನು ಮಾಡ್ತಿದ್ದೀನಿ. 10th ಸ್ಟ್ಯಾಂಡರ್ಡ್ ಒಂದನ ಪ್ರಾಕ್ಟೀಸ್ ಆಗ್ಬೇಕು. ನಿಮ್ಗೆ ಏನ್ ಡೌಟ್ಸ್ ಬಂದ್ರೆ ಕೇಳ್ರಿ. ವಂಶಿ ಮಾಡ್ದ್ಯಾ? ಎಸ್ ಸರ್. ಎಷ್ಟು ಸರ್? 11,339. 11,339. ನೋಡು ರಚನಾ ವಂದನ, ಇದರ ಮಲ್ಟಿಪ್ಲಿಕೇಶನ್ 11,339. ನೀನು ಅವಸರ ಇಲ್ಲ, ನಾನೀಗ ಪ್ರೈಸ್ ಕೊಡಕ್ ದುಡ್ಡಿಲ್ಲ ಜಾಬಲ್ಲಿ. ನೀವೇನಾರ ಎಕ್ಸ್ಟ್ರಾ ನಾನು ಫೋನ್ ಪೇ ಮಾಡ್ರಿ, ಅದನ್ನ ದುಡ್ಡು ಕೊಡ್ತೀನಿ. ಒಂದ್ 5,000 ಹಾಕ್ಬಿಡ್ರಿ ನನಗೆ. ಒಂದ್ 5,000 ಹಾಕ್ಬಿಡ್ರಿ. ಸಮನ್ವಿತ ಹಾಕ್ತೀರಾ ಇವತ್ತವ? ಸಮನ್ವಿತ ಒಂದ್ 5,000 ಹಾಕ್ರಿ. ಒಂದ್ ಲೆಕ್ಕ ಮಾಡಿದ ತಕ್ಷಣ ಗುಡ್ ಅಂದು 10 ರೂಪಾಯಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಅಪ್ಪ ಲೆಕ್ಕ ಮಾಡಿದ ತಕ್ಷಣ ಎಷ್ಟು 10 ರೂಪಾಯಿ ಹಾಕಿದ್ರು ಅಂತ ನಿಮ್ಗೆ ಖುಷಿ ಆಗ್ಲಿ. ಹಂಗ್ ಮಾಡ್ತೀರಾ? ಬೇಡ, ಆ ತರದ್ ಬೇಕಾಗಿಲ್ಲ ನನಗೆ. ನೀವು ಕಲಿಬೇಕು. ರಚನಾ ವಂದನ ಇನ್ ಮುಂದೆ ಪಕ್ಕ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 2 ನಿಮಿಷ ಲೇಟ್ ಆಗ್ಲಿ, ಯಾರು ಆನ್ಸರ್ ಹೇಳ್ಬಾರ್ದು. ಬಟ್ಟೆ ನೀವು ನಿಮ್ಗೆ ಡಿಸ್ಪ್ಲೇ ಮಾಡಕ್ಕೆ ಇದಿಲ್ಲ. ಇದಾಗಿದ್ರೆ ಡೈರೆಕ್ಟ್ ಗೂಗಲ್ ಜೂಮ್ ಮೀಟ್ ಆಗಿದ್ರೆ ಅಲ್ಲಿ ರಿಪ್ಲೈ ಮಾಡಬಹುದಿತ್ತು. ಆಪ್ ಅಲ್ಲಿ ಮಾಡಕ್ ಬರಲ್ಲ. ಓಕೆ, ಸೊ LCM ಆಯ್ತು. SCF ಅಲ್ಲಿ ಯಾವ್ದಿದೆ ನೋಡ್ರಿ. ಈಗ ಸೃಷ್ಟಿ ನೋಡಿ, ಈಗ 3 ಇರೋದು ಯಾವ್ದು? 1.
ಹೌದಾ? ಇವು Yes, sir. ಇಲ್ಲ, ಹೌದಲ್ವಾ? ನಾನು ಹೇಳಿದ್ದೀನಿ, ಇಲ್ಲಿ 2 ಸಂಖ್ಯೆ ಕೊಟ್ರೆ 2ರಲ್ಲಿ ಇರೋದ್ ತಗೋಬೇಕು, 3 ಸಂಖ್ಯೆ ಕೊಟ್ರೆ 3ರಲ್ಲಿ ಇರೋದ್ ತಗೋಬೇಕು. ಎಷ್ಟೀಗ? ಎಸ್ Sir, one. One. ಅಷ್ಟೇ. ಕಷ್ಟ ಆಯ್ತಾ? No, sir. ಹೆಂಗ್ ಬಂತು ಅನ್ನೋದು ಬರ್ಬೇಕು. SF 1 ಬರೀತೀಯಾ? ಅಲ್ಲಿ ಮಾಡಿ ತೋರಿಸದೇ ಇದ್ರೆ ಎಕ್ಸಾಮ್ ಅಲ್ಲಿ ಹೆಂಗ್ ಮಾರ್ಕ್ಸ್ ಕೊಡ್ತಾರೆ ಅಲ್ವಾ? ನೀನ್ ಬರ್ದ್ಬಿಡ್ತೀಯ. Yes, sir. ಜಗದೀಶ ಬೇಗ ಬಾ, ಬೇಗ 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 ಬಾ, 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 ಬಾ. ಜಗದೀಶ ವಿಡಿಯೋ ಆನ್ ಮಾಡೋ. ಅದಕ್ಕೆ ನಿಮ್ ಮನೆಗೆ ನಿಮ್ ಮೊಬೈಲ್ಗಳನ್ನ ಪರ್ಸನಲ್ ಆಗಿ ಇಟ್ಟು ಹೋಗ್ಬಿಡ್ರಿ. ನೀವು ಬಳಸ್ತಿರ್ಲ ಆ ಮೊಬೈಲ್ನ ನಿಮ್ಗೆ ಗೊತ್ತಿಲ್ದಂಗೆ ಬೇರೆ ಕಡೆ ಇಟ್ಟು ಹೋಗ್ಬಿಡ್ರಿ. ಯಾಕೆ ನೆಟ್ ಖಾಲಿ ಆಗಬಾರ್ದು, ಕ್ಲಾಸ್ ಲಾಸ್ ಆಗ್ಬಿಡುತ್ತೆ ನಿಮಗೆ. ಜಗದೀಶ ಬಂದೇನೋ? ಇಲ್ಲ ಬಂದಿಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಪ್ರಾಬ್ಲಮ್. ರಚನಾ ವಂದನ ಏನಾದ್ರು ಡೌಟ್ ಇದೆಯಾ? ರಚನಾ ವಂದನ ಏನಾದ್ರು ಡೌಟ್ ಇದೆಯಾ? HCF LCM ಬಗ್ಗೆ ನಾನು ಯಾಕೆ ಕೇಳ್ತಿದ್ದೀನಿ, ಇವ್ರನ್ನ ಯಾರು ಕಾನ್ಸಂಟ್ರೇಟ್ ಯಾಕೆ ಮಾಡ್ತಿಲ್ಲ ಅಂದ್ರೆ ಆಲ್ರೆಡಿ ಅವ್ರಿನ್ನ ಆನ್ಲೈನ್, ನೀವು ಆಫ್ಲೈನ್ ಅಲ್ಲಿ ಇದ್ದೀರಿ. ಆಫ್ಲೈನ್ ಇಂದ ಆನ್ಲೈನ್ ತರಕ್ ಪ್ರಯತ್ನ ಪಡ್ತಿದ್ದೀನಿ. ನಿಮ್ದು ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕೇಳಬೇಕು, ನಾಚ್ಕೊಂಡ್ರೆ ಲಾಸ್ ಆಗೋದು ನಿಮಗೆ, ಆಯ್ತಲ್ಲ? ನಾಳೆ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಮರ್ಯಾದೆ ಹೋಗೋದು ನಿಮ್ದು, ನಂದಲ್ಲ. ಅವ್ರಿದ್ದಾರೆ ಫ್ರೆಂಡ್ಸು, ಸರ್ ಹುಡುಗಿಯರಿದ್ದಾರೆ, ಹುಡುಗಿಯರು ಸಹ ಕಲಿಯಕ್ ಬಂದಿರೋದು, ಅವರಲ್ಲೇ ಮೊದಲೇ ಜಾಯ್ನ್ ಆಗಿರೋದ್ರಿಂದ ಅವ್ರು ನನ್ನ ಜೊತೆಗೆ ಪ್ರಾಕ್ಟೀಸ್ ಆಗಿದ್ದಾರೆ. ಈಗ ನೀವು ಇವತ್ತು ಜಾಯ್ನ್ ಆಗಿರೋದ್ರಿಂದ ನೀವು ಜಾಸ್ತಿ ಇನ್ವಾಲ್ವ್ಮೆಂಟ್, ಜಾಸ್ತಿ ಕ್ವಶನ್ಸ್ ಕೇಳಿದ್ರೆ ನೀವು ಪಕ್ಕ ಆಗ್ಬಹುದು. ಕ್ಲಿಯರಾ? ಇವೆಲ್ಲ ನೀವು ಸುಮ್ಮನೆ ಕೂತ್ಕೊಂತೀವಿ ಸರ್ ಅಂತಂದ್ರೆ ಕೂತ್ಕೊಳ್ರಿ, ರಂಜನ್ ಬೇಜಾರಿಲ್ಲ. ಏನ್ ಮಾಡ್ತೀರಿ? ಕೇಳ್ಬೇಕು. ನಾನು ಹೇಳ್ತಿಲ್ಲ, ಎಲ್ಲಿ ತನಕ ಕಲಿಯಕ್ಕೆ ಮನಸ್ಸಿದೆಯಲ್ಲ ಅವಾಗ ನೀವು ಬಂಡು ಬಿಡ್ಬೇಕು. ಕಲಿಯಕ್ಕೆ ಉಣ್ಣಕ್ಕೆ ಕಲ್ತ್ರೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಉಣ್ಣಕ್ಕಿಲ್ಲ ಅಂದ್ರೆ ಬಾಡಿ ಪೂರ್ತಿ ಸ್ವರ್ಗ ಹಂಗೆ ಹೋಗೇ ಬಿಡ್ತತೆ, ಮಠ ಹತ್ ಬಿಡ್ತತೆ. ಅದಕ್ಕೆ ಊಟ ಇಲ್ಲ ಇನ್ನೊಬ್ರ ಮನೆಗೆ ಕೇಳಿ ಬದುಕ್ಬೇಕಲ್ಲ, ಮತ್ತೆ ಬಂಡ್ ಬಿಡ್ಬೇಕು, ಹೌದಲ್ವಾ? ಊಟ ಇಲ್ಲ ಅಂದ್ರೆ ದೇಹ ಉಳಿಯುತ್ತಾ? ಇಲ್ಲ. ಅದಕ್ಕೆ ಬಂಡ್ ಬಿಡ್ಬೇಕು. ಕಲಿಯಕ್ಕೆ ಬಂಡ್ ಬಿಡ್ಬೇಕು, ಎರಡಕ್ಕೆ ಮಾತ್ರ ಬಂಡ್ ಬಿಡ್ಲೇಬೇಕು. ಕಲಿಯಕ್ಕೆ ಮತ್ತೆ ಬದುಕಕ್ಕೆ, ಆಯ್ತಾ? ಪ್ರತಿ ಸಲ ಹಂಗೆ ಆಗಬಾರ್ದು. ನಾವು ದುಡ್ಕೊಂಡ್ ತಿನ್ನೋದ್ ಕಲಿಬೇಕು, ಅನಿವಾರ್ಯತೆ ಬಂದಾಗ ಬಂಡ್ ಬಿಡ್ಬೇಕು, ಆಯ್ತಲ್ಲ? ಓಕೆ ಬನ್ನಿ. ಸೊ HCF ಬಗ್ಗೆ ಯಾರಿಗೆ? ಜಗದೀಶ HCF ಬಗ್ಗೆ ಏನಾದ್ರು ಡೌಟ್ ಇದೆಯಾ? ಒಂದ್ ಹೆಂಗ್ ಬಂತಂತ ನೋಡ್ತೀರಾ? HCF ಅಲ್ಲಿ ಎಷ್ಟು ನಂಬರ್ಸ್ ಕೊಟ್ಟಿರ್ತಾರೋ ಅಷ್ಟರಲ್ಲಿ ಇರ್ಬೇಕು. LCM ಅಲ್ಲಿ ರಚನಾ ಈ ಕಡೆ ಕ್ಲೀನ್ ಆಗಿ ಕೂತ್ಕೊಂಡು ಇಬ್ಬರ ಜೊತೆ ಕೂತ್ಕೊಳ್ರಿ. LCM ಅಲ್ಲಿ ಎಲ್ಲವನ್ನೂ ತಗೋಬೇಕು, ಎಲ್ಲವನ್ನೂ ತಗೋಬೇಕು. ಅಲ್ಲಿ ಸ್ವಲ್ಪ 17 ತಗೊಂತೀನಿ ಅಂದ್ರೆ ಎಲ್ಲರ 17 2-3 ಸಲ ಆಯ್ತಾ ನೋಡ್ಬೇಕು, ಅದನ್ನ ತಗೋಬೇಕು. 23 ಒಟ್ಟು LCM ಅಲ್ಲಿ ಎಲ್ಲರನ್ನೂ ಬರೆದು ಬಿಡ್ಬೇಕು, ಆದ್ರೆ ಎಲ್ಲಾರು ರಿಪಿಟೇಷನ್ ಆಗಿದೆ ನೋಡ್ಬೇಕು, ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಂಡ್ರಿ. ಮಾಮೂಲಿ ನಾನು ಲೆಕ್ಕ ಅಷ್ಟೇ ಹೇಳ್ತೀನಿ, ಮಾಮೂಲಿ ಆತರ ಬರಿಬೇಕು. ಬರೀ ಲೆಕ್ಕ ಬರ್ಕೊಂಡು ನಂಬರ್ಸ್ ಬರ್ಕೊಂಡು ಲೆಕ್ಕ ಮಾಡೋದಲ್ಲ. ಆತರ ನಾನು ಏನ್ ಬರ್ತಿದ್ದೀನಿ ಆತರ ಬರಿಬೇಕು. 8, 9 and 25. 8, 9 and 25. 8, 9 and 25. ಸೊ ಈಗ ನಾನೇನ್ ಮಾಡ್ಬೇಕು? 8 ತಗೋಬೇಕು. 8 ಅನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕು. ಎಲ್ಲಿಂದ? ಯಾವ ನಂಬರ್ಸ್ ಇಂದ? ಪ್ರೈಮ್ ನಂಬರ್ಸ್ ಇಂದ. 2 4 2 2 ಕರೆಕ್ಟಾ? ಎಲ್ಲಿ ತನಕ ಡಿವೈಡ್ ಮಾಡ್ಬೇಕು? ಡಿವೈಡ್ ಮಾಡಬೇಕು ಪ್ರೈಮ್ ನಂಬರ್ ಬರೋ ತನಕ. ಸೊ ನಾವು ರೈಟ್ 2 into 2 into 2. 8 can be written as 2 into 2 into 2. ಕ್ಲಿಯರಾ? ಕರೆಕ್ಟ್ ಆಯ್ತು? ಈಗ ಯಾವ ತಗೋಬೇಕೀಗ? 9. 3 ಸಾಕು, ಹೌದಲ್ವಾ? 9 ಅಂತ can be written as 3 3s. ನೆಕ್ಸ್ಟ್ 25 can be written as 5 5. ಅದೇ ನೋಡ್ರಿ, ಪಕ್ಕ ಇದ್ರೆ ಬಂದ್ಬಿಡುತ್ತೆ 5 5s. 5 into 5. LCM ಬರೋದ್ಕಿನ ಮೊದಲು
ಎಷ್ಟು ಟೈಪ್ಸ್ ನಂಬರ್ ಇದಾವೆ? ಎಷ್ಟಿದಾವೆ? 2 ಒಂದಿದೆ, 3 3 ಇದೆ, 5 5 ಹೌದಾ? ಎಸ್ ಸರ್. ಮಾಡಿದ್ರ? ಈಗ LCM ಬರೀರಿ. ಈಗ ರಚನಾ ವಂದನ 2 ನ ಒಂದೇ ಸಾರಿ ತಗೋಬೇಕು, 3 ಟೈಪ್ಸ್ ತಗೋಬೇಕು? ಒಂದು ಬರೀ ಹೌದು, ಒಂದು 3. ತಗೊಳಂಗಿಲ್ಲ. ಇಲ್ಲಿ ಇದು ಎಷ್ಟು ಟೈಮ್ ಇರುತ್ತೋ ಅಷ್ಟು ತಗೋಬೇಕು. ಆಯ್ತಲ್ಲ? 2 into 2 into 2 3 ಎಷ್ಟಿದೆ? 3 into 3 3 into 3 ನೆಕ್ಸ್ಟ್ 5 into 5. ವಾಟ್ ಇಸ್ ದ ಮಲ್ಟಿಪ್ಲಿಕೇಶನ್? ಮಾಡ್ರಿ ಈಗ. ಯಾರು ಹೇಳಂಗಿಲ್ಲ, ಈಗ ಎಲ್ಲರೂ ಮಲ್ಟಿಪ್ಲೈ ಮಾಡಕ್. ಈಗ ರಚನಾ ವಂದನ ಮಾಡ್ರಿ ಈಗ ಬರ್ಕಂಡು. ನಮ್ಮ ಎಲ್ಲಿ ತಂದು ಸೇರಿಸ್ಬಿಡ್ತಾ ನಾ ಅಲ್ವಾ ರಚನಾ? ನೀವ್ ಅಮ್ಮ ಬೈತಿದ್ದೀರಲ್ಲ? ಎಸ್ ಸರ್. ಕರೆಕ್ಟ್, ನನಗ್ ಗೊತ್ತ. ನಾವ್ ಆರಾಮ್ ಮನೆಗ್ ಬಂದೀಗ ಹಂಗೆ ಅವಲಕ್ಕಿ ಮೊಸರು ತಿನ್ಕೊಂಡ್ಬಿಟ್ಟು ಟಿವಿ ನೋಡ್ತಿದ್ವಿ, ಬಂದೀಗ ನಾವು ಸೇರ್ಸಿದ್ದೆ. ಸರ್ ಆನ್ಸರ್ 1808. ಎಷ್ಟು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ವಂದನಾ, ವೆರಿ ಗುಡ್, ವೆರಿ ಗುಡ್, ಇಟ್ ಈಸ್ ಕರೆಕ್ಟ್. ಸೃಷ್ಟಿ ಎಸ್ ಸರ್, ಕರೆಕ್ಟ್. ಕರೆಕ್ಟಾ? ಎಸ್ ಸರ್. ಸಮಾನ್ವಿತ ಸರ್ ನಮ್ ತಪ್ಪಾಗಿದೆ, 1900 ಬಂದಿದೆ. 100 ರೂಪಾಯಿ ಕಡೆ ಕಳಿಸಿ. 1800 ಮಾತ್ರ ಬರ್ಕೊಳ್ರಿ. ಎಕ್ಸ್ಟ್ರಾ 100 ರೂಪಾಯಿ ಬಂದಿತ್ತು, 100 ಬಂದಿದೆಯಲ್ಲ ಅದನ್ನ ಫೋನ್ ಪೇ ಮಾಡ್ರಿ. ಆಯ್ತಾ? ಮಾಡ್ತೀರಾ? ಓಕೆ. ಸೊ ಆನ್ಸರ್ ಈಸ್ 1800. SCF ಅಲ್ಲಿ ಇಲ್ಲಿ ಒಂದು ತಲೆನೋವು ಬರುತ್ತೆ. ಆವಾಗ ಏನ್ ಮಾಡಕ್ ಗೊತ್ತಾ? 3 ಎಲ್ಲೂ ಡಿವೈಡ್ ಆಗಲ್ಲ ಅಂದ್ರೆ 1 ಇಲ್ಲಿ 3 1 ಇಲ್ಲಿ 5 1 ಆವಾಗ ಇಲ್ಲಿ 2 into 1 3 into 1 5 into 1 till 1 ಬರತಕ್ಕ ಡಿವೈಡ್ ಮಾಡ್ರಿ. ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇರೋದು. 3ರಲ್ಲೂ ಕಾಮನ್ ಇಲ್ಲ ಅಂತಂದ್ರೆ 1 ಅಂತ ಬರ್ದ್ಬಿಡ್ಬೋದು. ಅದ್ ಹೆಂಗ್ ಬಂತು ಅಂತ ಈಗ ನೆನ್ಪಿರ್ತತೆ. ಎಕ್ಸಾಮ್ ಬರೋದ್ಗೆ ಅದೇನ ಕಣೆ 1 ಅಂತ ಬರ್ದಾರೆ, ಅದ್ ಹೆಂಗ್ ಬರ್ಕೊಂಡ್ವಿ ಏನ ಅಲ್ವಾ? ಹಂಗಾಗುತ್ತೆ, ಹೌದಲ್ಲ? ಇವತ್ತು ಎಲ್ಲ ಇನ್ಸಿಡೆಂಟ್ಸ್ ಎಲ್ಲ ಪಕ್ಕ ನೆನ್ಪಿರ್ತವೆ. ಇನ್ನೊಂದು ವರ್ಷ, ಒಂದೊಂದ್ 2 ತಿಂಗಳು ಬಿಟ್ಟು SCF LCM ಬರ್ಕೊಳಕ್ ಹೋಗ್ತೀರಿ. ಹೆಂಗ್ 1 ಬರ್ದ್ರು, ಎಲ್ಲೂ ಒಂದಿಲ್ಲ, ಅಯ್ಯೋ 1 ಬರ್ದಾರ ಇವ್ರು, ಹಂಗೆ ಬ್ಯಾಟ್ರಿ ಹಾಕ್ತಿರ್ತೀರಿ. ಬ್ಯಾಟ್ರಿ ಹಾಕಿರು ಸಿಗಲ್ಲ ಅದು, ಹೌದಾ? ಈಗ SCF is 1. SCF is 1. ಕ್ಲಿಯರಾ? ಎಸ್ ಸರ್, ಕ್ಲಿಯರ್. ನೀವು ಸುಮ್ಮನೆ ಹಿಂಗೆ ಮಾಡ್ರಿ. ಆಯ್ತಾ? ಯು ಕ್ಯಾನ್ ರೈಟ್ 4th ಪ್ರಾಬ್ಲಮ್ ಇನ್ ದ ಟೆಕ್ಸ್ಟ್ ಬುಕ್. 4th ಪ್ರಾಬ್ಲಮ್ ಬರ್ಕೊಳ್ರಿ ಟೆಕ್ಸ್ಟ್ ಬುಕ್ ಅಲ್ಲಿ. 1.1 ಅಲ್ಲಿ 4th ಪ್ರಾಬ್ಲಮ್ ಬರ್ಕೊಳ್ರಿ. ಎಸ್ ಸರ್. ಓ ಅಬ್ಬಬ್ಬ, ನೀವು ಭಾರಿ ಸೋರಿದ್ದೀರಿ. ಬುಕ್ಸ್ ಹಂಗ ಬಿಸಾಡ್ಬೇಕು ಕುತ್ಕೊಂಡಿರಲ್ಲ ವಂಶಿ? ಅಸ್ಟೆಂಟ್ ಇಟ್ಕೊಂಡಿದೆ ಅಲ್ಲಿ. ನೈನಾ ಮೇಡಮ್ ಇದಾರೆ ಅಸ್ಟೆಂಟ್? ಸೃಷ್ಟಿ ನೀನು ಅಸ್ಟೆಂಟ್ ಇದಾರೆ, ಇರ್ಬೇಕು, ಪಕ್ಕದಲ್ಲೇ ಇದಾರೆ ಅನ್ಸತ್ ಮಟ್ಲಿ. ನೋ ಸರ್, ನನ್ನ ಹತ್ರ ಬುಕ್ ಇಟ್ಕೊಂಡಿದ್ದೀನಲ್ಲ. ಅಲ್ಲಲ್ಲ, ಮತ್ತೆ ಅಸ್ಟೆಂಟ್ ಇಟ್ಕೊಂಡಿದ್ದೇನಂತ. ಇಲ್ಲ ಸರ್, ಯಾರು ಇಲ್ಲ. ಇವ್ರು ರಚನಾ ಬರ್ಕೊಂಡ್ರ 4th ಪ್ರಾಬ್ಲಮ್? ಎಸ್ ಸರ್. ಹಾ, ಅಮ್ಮ ಇದಾರ? ಇಲ್ಲ ಸರ್. ಅದೆಷ್ಟು ಬೈದಾಕಿದ್ದೀರಿ ಈಗ? ಎಸ್ ಸರ್. ನಿನ್ನೆಯಿಂದನೂ ಬೈತಿದೀವಿ, ಬೇಡ ಕಣಮ್ಮ ಸೇರ್ಸದ್ ಬೇಡ ಅಂದ್ರು ಸೇರಿಸ್ತಿದೀಯ ನೀನು, ಅದ್ ಯಾವ್ದು ಗ್ರಾಚಾರಕ್ಕೆ ಸೇರಿಸ್ತಿದ್ಯ ಅಂತ ಬೈದಿರಲ್ಲ? ಎಸ್ ಸರ್. ಬೈದ್ರೆ ಅವು ನೋಡ್ರಿ ಎಷ್ಟು ಕೇರ್ ಮಾಡ್ತಿದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಈಗ ನಾನು ಓಕೆ ಬಿಟ್ಬಿಡು, ಆಯ್ತು ನಿಮ್ಮಮ್ಮ ಸೇರ್ಸಿಲ್ಲ ಅಂತ ಇಟ್ಕ, ನೀನ್ ಹೆಂಗೆ SLC ಮ್ಯಾಥ್ಸ್ ಪಾಸ್ ಆಗ್ತೀಯ ಪ್ರಾಪರ್ ಕಲಿದೆ ಇದ್ರೆ, ಅಲ್ವಾ? ಇದು ನಿನಗೆ ಈಗ ತಾತ್ಕಾಲಿಕವಾಗಿ ನಿನ್ ಕಷ್ಟ ಅನ್ಸ್ತಿದೆ, ಸರ್ ನಾನು ಮೊಬೈಲ್ ನೋಡ್ತಿದ್ದೆ ಅಥವಾ ಇನ್ನೇನೋ ಮಾಡ್ತಿದ್ದೆ ಅಂತಂದ್ರೆ ದಿಸ್ ಇಸ್ ನಾಟ್ ಎ ಪರ್ಮನೆಂಟ್. ನೀನು ಓದಿದ್ರೆ ಮಾತ್ರ ಪರ್ಮನೆಂಟ್, ನೆನ್ಪಿಟ್ಟು.
ನೀನ್ ಎಷ್ಟು ಕಷ್ಟ ಪಡ್ತೀಯ ಇನ್ವಾಲ್ವ್ಮೆಂಟ್ ಅಲ್ಲಿ ನಿನಗೆ ಸಕ್ಸಸ್ ಆಗ್ತೀಯಾ. ನೋಡಿ ಒಂದನ ನಿಮ್ಮ ಅಕ್ಕ ನಿಮ್ ದೊಡ್ಡಮ್ಮನ ಮಗಳ ಚಿಕ್ಕಮ್ಮನ ಮಗಳ? ದೊಡ್ಡಮ್ಮ. ಹಾ, ಅವಳು ನೋಡಿ ಎಷ್ಟು ಸೈಲೆಂಟ್ ಇದ್ದಾಳೆ. ಯಾಕೆ ಹೇಳು? ನಿಮ್ಮ ಮನೇಲಿ ಇರೋದಕ್ಕೆ. ಅವಳು ಇದ್ರೆ ಹಂಗೆ ಯಾರಾಡೋಳ ಅಲ್ಲಿ ಅವ್ರ ಮನೆಗೆ ಇದ್ದಿದ್ರೆ. ಅದೇ ಆದ್ರೆ ಬಟ್ ನಿನಗೆ ಆ ಡಿಫಿಕಲ್ಟಿ ಗೊತ್ತಿಲ್ಲ. ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರಚನಾ, ನಿಮ್ ತಾಯಿ ಬಹಳ ಕೇರ್ ಮಾಡ್ತಿದ್ದಾರೆ. ಆ ಕೇರಿಗೆ ಪೂರಕ ಓದು, ಆಯ್ತಲ್ಲ? ಎಸ್ ಇವತ್ತಿಂದ ಕಮಿಟೆಡ್ ಆಗೋ, ಆಯ್ತಲ್ಲ? ಕಮಿಟೆಡ್ ಆಗಿ ಓದ್ಬೇಕು. ಇಲ್ಲಾಂದ್ರೆ ಲಾಸ್ ಆಗ್ಬಿಡುತ್ತೆ. ನನಗೇನ್ ಲಾಸ್ ಇಲ್ಲ, ಬಟ್ ನಿನಗೆ ಲಾಸ್ ಆಗುತ್ತೆ. ನಾಳೆಗೆ ನೀನು ಲೈಫಲ್ಲಿ ಸಫರ್ ಆಗ್ತೀಯ, ಆಯ್ತಲ್ಲ? ಈಗ ಒಂದನ ನೆಕ್ಸ್ಟ್ ಕಾಲೇಜ್ ಸೇರ್ಕೊಂಡು ಮಿಸ್ ಆಗಿ ನೀ ಫೇಲ್ ಆದ್ರೆ ಆಗದ್ ಬೇಡ ಅಂತ ನಿಮ್ಮಮ್ಮ ಸೇರ್ಸಿರೋದ್. ಈಗ ಅದನ್ನ ಅರ್ಥ ಮಾಡ್ಕೊಳ್ರಿ. ನಿಮ್ ಪೇರೆಂಟ್ಸ್ ಎಲ್ಲ ನಿಮ್ ಬಗ್ಗೆ ಕೇರ್ ಇರೋದಕ್ಕೆ ಇಷ್ಟಕ್ಕಂತ ಕೇರ್ ತಗೊಂಡಿದ್ದ ಖುಷಿ ಪಡ್ರಿ ನೀವು. ಸೊ ಈಗ ಬರ್ರಿ, ಈಗ ಮತ್ ಬಂದ್ಬಿಟ್ಟಿರಿ ರಚನಾ ಒಂದನ ಮತ್ತೆ ಕಂಪ್ಯೂಟರ್ಗೆ ಮತ್ ನಮ್ದು ಅದು ಹೊಡ್ಕೊಂಡ್ ಹೋಗತ್ತೆ ಕ್ಲಾಸು, ಆಯ್ತಾ? ಬರ್ರಿ ಈಗ ಗಿವನ್ ದಟ್ SCF ಕೊಟ್ಟಿದ್ದಾನೆ. SCF ಎಷ್ಟಿದೆ ನೋಡ್ರಿ ಇಲ್ಲಿ. ಸರ್ 9. 306, 507 ಎಷ್ಟಿದೆ? HF 9 ಇದೆ. 9 ಇದೆ. ಈಗ ನೀವೇನ್ ಕಂಡುಹಿಡಿಯಬೇಕು? LCM. LCM of 306, 507 ಇದ್ರದ್ದು LCM ಕಂಡುಹಿಡಿಯಬೇಕು. ವಂಶಿ SCF ಹಿಂಗ್ ಕೊಟ್ಟಿದ್ದಾನಂದ್ರೆ 306, 507 LCF 9, ಇದ್ರ LCM ಎಷ್ಟು? ಈಗ ನಿನ್ನೆ ಒಂದು ರಿಲೇಷನ್ ಹೇಳ್ಕೊಟ್ಟಿದ್ದೆ. ಸರ್ ಮನೆ ಉಗ್ಗಿ ಮಾಡಿದ್ರು ಸರ್, ರಿಲೇಷನ್ ಬಂದಿದ್ರು ಅಂತ ಉಂಡ್ಬಿಟ್ವಿ ಸರ್. ಆ ರಿಲೇಷನ್ ಅಲ್ಲ, ಮನೆಗೆ ರಿಲೇಷನ್ ಬರ್ತಲ್ಲ ಅದೇ ಬೇರೆ ರಿಲೇಷನ್. ಮ್ಯಾಥಮೆಟಿಕ್ಸ್ ಅಲ್ಲೇ ಬೇರೆ ರಿಲೇಷನ್ ಇದ್ದಾರೆ. ಏನ್ ಗೊತ್ತಾ? LCM into SCF is equal to A into B. A into B. ಒಂದ್ ನಿಮಿಷ ನೋಡ್ರಿ. ಈಗ ಇಲ್ಲಿ A ಅಂದ್ರೆ ಎಷ್ಟು ಗೊತ್ತಾ? 306. B ಅಂದ್ರೆ 507. 507. ವಂಶಿ ಪೆನ್ ಬಹಳ ಚೆನ್ನಾಗೈತೆ, ಆಯ್ತಲ್ಲ? ಸೊ ಈಗ ನಾನು ಏನ್ ಕಂಡಿಡಿಯಬೇಕು? ಸರ್ LCM. ಕಂಡಿಡಿಯಬೇಕು SCF ಕಂಡಿಡಿಯಬೇಕು? LCM. LCM. Okay. LCM is equal to A into B divided by SCF. ಹೌದಾ? Yes, sir. Okay. LCM is equal to what is A? 306 into 507 divided by what is SCF? 9. So ಈಗ 9 ಇಂದ ಹೋಗುತ್ತೆ ನೋಡ್ರಿ. ಈಗ 9 1s ಹೌದಾ? Yes, sir. 9 3s 27. 3 ಉಳಿತು. 3 carry. 30ರಲ್ಲಿ 27 ಕಳೀರಿ. 9 3s ಅಂದ್ರೆ 30ರಲ್ಲಿ 27 ಕಳಿಬೇಕು. 27 ಕಳೆದ್ರೆ ಎಷ್ಟು ಉಳಿತತೆ? ಆ 3 ಉಳಿತತೆ. ಆ 3ನ್ನ ರಚನಾ, ಆ 3ನ್ನ ಇಲ್ಲಿ ನೋಡ್ರಿ. 9 3 27 ಅಂದ್ರೆ 30ರಲ್ಲಿ 27 ಕಳಿಬೇಕು. 27 ಕಳೆದ್ಮೇಲೆ 3 ಉಳಿತತೆ. ಆ 3ನ್ನ 6 ಹಿಂದಕ್ಕೆ ಹಾಕು. 6 ಹಿಂದಕ್ಕೆ ಹಾಕಿದ್ರೆ 36 ಆಗುತ್ತೆ. ಆವಾಗ 9 4 36. So now LCM is equal to 34 into 507. So what is the answer? Right. ನನಗೆ ಗೊತ್ತಿಲ್ಲ, ನೀವು ಹೇಳಿ. ಮಲ್ಟಿಪ್ಲೈ ಮಾಡ್ರಿ ಈಗ. $22,338 ಸರ್. ನೋಡ ಇನ್ನೊಂದು 2 ಜನ ಬರ್ಲಿ. So 22,338. ಕರೆಕ್ಟಾ? Yes, sir. ಸೊ ನಾವು ರೈಟ್ ಇಟ್ ಈ ಕಡೆನೇ ಬರ್ದು ಬಿಡ್ತೀನಿ. ವಾಟ್ ಇಸ್ ದ ಆನ್ಸರ್? ಎಲ್ಲರೂ ಮಾಡ್ಬೇಕು. ನಾನು ಸೃಷ್ಟಿ ಹೇಳಿದ್ ನಂಬಲ್ಲ, ಸಮನ್ವಿತ ಹೇಳಿದ್ ನಂಬಲ್ಲ. 6 ಜನ ಮಲ್ಟಿಪ್ಲೈ ಮಾಡಿ ಹೇಳಿದ್ಮೇಲೆ ನಾನು ಒಪ್ಕೊಳ್ಳೋದು. ನಿಖಿತಾ
ಫಸ್ಟ್ ನಾನೇ ಹೇಳಿದ್ ಸರ್. ವೆರಿ ಗುಡ್. ಸರ್ ಬರ್ತಿಲ್ಲ ಬರ್ತಿಲ್ಲ, ಅಲ್ಲಿ ಡಿಜಿಟ್ ಚೇಂಜ್ ಆಗಿದೆ. ಏನು 507657 ಇದೆ ಸರ್. ಎಲ್ಲಿ? ಸರ್ 306 and 507 ಇದೆ ಅಲ್ಲ ಅಲ್ಲಿ. ಹೌದು, ಮತ್ತೆ ಏನ್ ಬರ್ತಿದ್? ನಾನೇನ್ ಬರ್ತೀನಿ? ಅದೇ ಬರ್ತೀನಿ, 507 ಬರ್ತಿರೋದಲ್ಲ ಸರ್ 657 ಇದೆ. ಎಲ್ಲಿ? ಸರ್ 657 Sorry, ನಾವು ಇದು wait. ಇಲ್ಲಿ 657 ಮಾಡ್ಕೊಳ್ಳಿ. 657. ಸಾರಿ, ನಾನು ಬರಿಬೇಕಾದ್ರೆ ಕನ್ಫ್ಯೂಸ್ ಆಗಿದೆ. 657 ಸರ್ ಅದು ಸೇಮ್ ಆನ್ಸರ್ ಬರುತ್ತೆ. ಅಲ್ಲ, ಬೇಡ, ಯಾಕೆ ಬೇಕು? 657 ಈಗ 657 ಇಂಟು ಅದೆಂಗ್ ಬರುತ್ತವ? ನೀನು 507 ಇಂಟು 34 ಬೇರೆ ಬರುತ್ತೆ, ಬರ್ತಾವ ರಚನಾ? 34 ಇಂಟು 657 ಕ್ಯಾಲ್ಕುಲೇಟರ್ ಓದ್ತಂಗಿಲ್ಲ. ರಚನಾ, ವಂದನಾ? ಸರ್ 22,338. ವೆರಿ ಗುಡ್, ಕರೆಕ್ಟ್. 22,338 ಇಟ್ ಇಸ್ ದ ಆನ್ಸರ್. ಮಾಡ್ರಿ, ನಾನು ಹೇಳ್ತೀನಿ ಕೇಳ್ರಿ. ಯಾರೋ ಹೇಳಿರೋದನ್ನ ಕಾಪಿ ಮಾಡೋದಲ್ಲ, ನೀವು ಸ್ವಂತ ಪ್ರಾಕ್ಟೀಸ್ ಆಗಬೇಕು. ಎಲ್ಲರದು ಆಯ್ತಾ? ಸರ್ ಈಗ ಆದವರು ಫಸ್ಟ್ ನಾವೀಗ SCF ಅನ್ನು ಕಂಡುಹಿಡಿಯಬೇಕು. ಒಂದು ನಿಮಿಷ ಆಶಾ ಅವರೇ, SCF ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೇ ಕಂಡುಹಿಡಿಬೇಕು. LCM ಅನ್ನ ಆ ಮೆಥಡ್ ಅಲ್ಲಿ ಮಾಡಂಗಿಲ್ಲ. ಸೊ ನಾವು LCM ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡ್ತೀವಿ ಅಂದ್ರೆ ಮಾಡಂಗಿಲ್ಲ. ದೃಷ್ಟಿ ಅರ್ಥ ಆಯ್ತಾ? ಅದಕ್ಕೆ ನಾವೇನ್ ಮಾಡ್ಬೇಕು, ರಿಲೇಶನ್ಶಿಪ್ ಬಳಸ್ಬೇಕು. ಯಾವ್ದೀಗ ನಮ್ಗೆ SCF LCM ಕೊಟ್ಟಿರೋದು? ಈಗ ಯಾವ್ದು ಕೊಟ್ಟಿದ್ದಾರೆ SCF ಕಂಡುಹಿಡಿಯಕ್ಕೆ? ಫಸ್ಟ್ ಯಾವ್ದೋ SCF, ಯಾವ್ದ್ರದ್ದು SCF ಕಂಡುಹಿಡಿಯಕ್ಕಮ್ಮ ನೀವು? ಅಯ್ಯೋ, ಬರ್ಕೊಂಡಿದ್ದೀರಿಲ್ಲ? ಯಾವ್ದ್ರದ್ದು? 96 and 404 ಅದ್ರದ್ದು SCF ಕಂಡುಹಿಡಿಯಕ್ಕೆ ಫಸ್ಟ್ ನೀವು ವಂಶಿ ಯಾವ ಮೆಥಡ್ ಅಲ್ಲಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ. ಸಾಮಾನ್ಯ ಸೃಷ್ಟಿ ಇದೆಯಲ್ಲ, ಸರ್ ನಿನ್ಗೆ ಅರ್ಥ ಆಗ್ತಿದೆಯಲ್ಲ? ಸರ್ ನೆಟ್ವರ್ಕ್ ಇಶ್ಯೂ ಆಗಿತ್ತು. ಹೌದಾ?
ನಿಖಿತಾ ಸರ್ ಅರ್ಥ ಅವಾಗಿಂದ ಕಟ್ ಆಗ್ತಿದೆ. ಸರ್ ಅವಾಗಿಂದ ಕಟ್ ಆಗ್ತಿದೆ. ಈಗ ಕರೆಕ್ಟ್ ಆಯ್ತಾ? ಈಗ ಕರೆಕ್ಟ್ ಆಯ್ತಾ? ಎಸ್ ಸರ್. ಈಗ ಕರೆಕ್ಟ್ ಆಯ್ತಾ? ಎಸ್ ಸರ್. ಈಗ ಕೇಳ್ತಾ ಇದ್ಯಾ? ಎಸ್ ಸರ್. ಕೇಳ್ತಾ ಇದೆಯಲ್ಲ? ಎಸ್ ಸರ್ ಕೇಳ್ತಿದೆ. ಈಗ ಕೇಳಿ, ನಾನು 96 and 404 ಏನ್ ಮಾಡಬೇಕು? SCF ನ ಕಂಡುಹಿಡಿಬೇಕು ಬೈ ಮೆಥಡ್ ಆಫ್ ಸೃಷ್ಟಿ. ಕೇಳ್ ಫಸ್ಟ್ ಬೈ ಮೆಥಡ್ ಆಫ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಬಟ್ LCM ಗೆ ನಾವು ಫ್ಯಾಕ್ಟರ್ಸ್ ಬರ್ದ್ಬಿಟ್ಟಿರ್ತೀವಿ ಸರ್, ಫ್ಯಾಕ್ಟರ್ಸ್ ಬರ್ದ್ಬಿಟ್ಟಿರ್ತೀವಿ, ಹಂಗೆ ಬರ್ದ್ಬಿಡ್ಲಾ? ಬರೆಯಂಗಿಲ್ಲ. ಮತ್ ಯು ಕ್ಯಾನ್ ಯೂಸ್ ದ ರಿಲೇಷನ್. ಆಗ್ಲೇ ಮಾಡಿದ್ವಲ್ಲ, ಆ ರಿಲೇಷನ್ ನ ಬಳಸ್ಕೊಂಡ್ಬಿಟ್ಬಿಟ್ಟು ನಾವು ಮಾಡ್ಬೇಕು. ಸೊ ಈಗ ಕೇಳ್ರಿ, SCF ಬರಿಬೇಕು ಅಂದ್ರೆ 96 ತಗೊಳ್ರಿ. 96 ಅನ್ನ ಏನ್ ಮಾಡ್ತೀರಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ರಿ. ಎಲ್ಲಿಂದ? 2 ಇಂದ. 2 4s, ಆಮೇಲೆ 2 8s, 2 24s, 2 12s, 2 6s, 2 3s. It is enough. So now write 2 into 2 into 2 into 2 into 2 5 times into 3. It is the prime factorization of 96. ಈಗ ಮತ್ತೆ ಯಾವ್ದು ಮಾಡ್ಬೇಕು? ಈಗ ನಾವು ಮುಗಿತಾ? ಏನ್ ಮಾಡ್ಬೇಕು ಈಗ? 404 ಬರ್ರಿ. ಈಗ 404 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೀರಿ. ಈಗ ಬರ್ಕೊಂಡಾಯ್ತಾ? ಸರ್ ಅಲ್ಲೇ ಆಗ್ಲೇ ಮಾಡ್ಸಿದ್ರಲ್ಲ. ಬಟ್ ಬೇರೆ ಮೆಥಡ್ ಆಗ್ಲೇ ಬೇರೆ ಮಾಡ್ಸಿದ್ ನಾನು. ಅಲ್ಲಿ SCF LCM ಎರಡು ಮಾಡ್ಸಿದೀನಿ. ನೋಡ್ದ್ಯಾ? ಅದಕ್ಕೆ SCF LCM ಒಟ್ಟಿಗೆ ಮಾಡ್ಸಿದೀನಿ, ನೋಡ್ದ್ಯಾ? ಈ ಮೆಥಡ್ ಅಲ್ಲಿ ಮಾಡ್ಸಿಲ್ಲ. ಸೃಷ್ಟಿ ಮೇಡಮ್ ನನ್ ತಲೆ ಒಳಗಿರುತ್ತೆ ಮೇಡಮ್, ಅದೇ ಪ್ರಾಬ್ಲಮ್ಮೇ ಹೋಯ್ತಲ್ಲ, ಬಟ್ ಮೆಥಡ್ ಬೇರೆ. ಸೊ ಈಗ 404 ಹೇಳ್ರಿ. ಈಗ ಹೇಳ್ರಿ. 2 2s 2 ಅಂತ. ಸೊ ಈಗ 404 is equal to 2 into 2 into 101. ಈಗ ಕೇಳ್ರಿ, ನಾವ್ LCM ಬರೆಯಂಗಿಲ್ಲ. ಯಾಕೆ ಸರ್? ಅವನು ಈ ಎರಡು ನಂಬರ್ದು SCF ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕಂಡಿಡಿ ಅಂತ ಹೇಳಿದಾನೆ. ಬರೀ SCF ಅನ್ನ, ಆಮೇಲೆ LCM ಅನ್ನ ಕಂಡಿಡಿರಿ ಬೈ ಯೂಸಿಂಗ್ ದಿ ರಿಲೇಷನ್. ಕ್ಲಿಯರಾ? ಸೊ ಇಲ್ಲೇ LCM ಬರ್ದ್ಬಿಡ್ತೀವಿ. ನಾಟ್ ಕನ್ಸಿಡರ್ಡ್, ಮಾರ್ಕ್ಸ್ ಕೊಡಲ್ಲ. ನೆನ್ಪಿಟ್ಕೊಳ್ರಿ. ಅವ್ನು ಯಾಕೆ ಪರ್ಟಿಕ್ಯುಲರ್ ಆಗಿ SCF ಅನ್ನೇ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಹೇಳಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಹೇಳಿ, ಲಾಸ್ಟಿಗೆ ಫೈಂಡ್ ದೇರ್ LCM ಅಂತ ಹೇಳಿದಾನೆ. ಹೌದಲ್ವಾ? ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಫೈಂಡ್ ದಿ LCM ಅಂಡ್ SCF ಆಫ್ 96 and 404 ಬೈ ಅಪ್ಲೈಯಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳ್ಬೋದಿತ್ತು. ಹೌದಲ್ವಾ? ಹೇಳ್ಬೋದಿತ್ತು. ಹೌದಲ್ವಾ? ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ನಾನು ಯಾಕೆ ನಾನು ಇದು ಮಾಡ್ತಿದ್ದೀನಿ ಅಂತಂದ್ರೆ, ಅವ್ನು ಡೈರೆಕ್ಟ್ ಆಗಿ ಎರಡನ್ನೂ ಸೇರ್ಸಿ ಹೇಳಿಲ್ಲ. ಅವನು ಇದ್ರದ್ದು SCF ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಡಿಡೀರಿ, ಮತ್ತೆ LCM ಅನ್ನ ರಿಲೇಷನ್ ಬಳಸ್ರಿ ಅಂತ ಹೇಳಿದಾನೆ. ಸೊ ಈಗ SCF ಬರೆಯೋಣ. ಈಗ ಯಾರು ಹೇಳ್ತೀರಿ SCF? ಈಗ 1 ಪೇರು 2 ಪೇರು 2 into 2 it is 4. ಬರ್ಕಡೆ SCF. ನಾವು ಇಲ್ಲಿ 96 404 LCM ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕಂಡುಹಿಡಿಯಂಗಿಲ್ಲ. ನೆನ್ಪಿಟ್ಕೊಳ್ರಿ. ಸೃಷ್ಟಿ ಅವಾಗ್ಲೇ ಮಾಡ್ಸಿರೋದು ಬೇರೆ ಮೆಥಡ್. ಅಲ್ಲ ನೆಟ್ವರ್ಕ್ ಇಶ್ಯೂ ಆಗಿತ್ತಲ್ಲ, ಕೇಳಿರ್ಲಿಲ್ಲ. ಅವಾಗ್ಲೇ ಎರಡನ್ನು ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡ್ಸಿದ್ದೆ. ಈಗ ಏನ್ ಹೇಳಿದಾನೆ, ಈ ಎರಡ್ ನಂಬರ್ SCF ಕಂಡುಹಿಡೀರಿ ಮತ್ತೆ LCM ಕಂಡುಹಿಡಿ ಅಂತ ಲಾಸ್ಟ್ ಹೇಳಿದಾನೆ. ಹೌದಲ್ವಾ? ಎರಡು ಸೇರ್ಸಿ ಒಟ್ಟಿಗೆ ಹೇಳ್ಬೋದಿತ್ತಲ್ಲ. ಪ್ರಾಬ್ಲಮ್ ಇನ್ ಕ್ವಶನ್ ರಿಪೀಟ್ ಮಾಡಿ. ಏನು ಅಲ್ಲಿ ಇದೆಯಲ್ಲ, ಇಲ್ಲಿ ನಿಮ್ಮ ಹತ್ರ ಬುಕ್ ಅಲ್ಲಿ ಪ್ರಾಬ್ಲಮ್ ಇಲ್ವಾ? ನೋ ಸರ್, ಇಲ್ಲ ಸರ್, ಇಲ್ಲ.
ಫೈಂಡ್ ದಿ HCF ಆಫ್ 96 and 404. ಬರ್ಕೊಳ್ಳಿ ಸಮನ್ವಿತ. ಇಲ್ಲ ಅಂದ್ರೆ ಮತ್ತೆ ಹೇಳ್ಬೇಕಾ ಬೇಡ ನೀವು? ಫೈಂಡ್ ದಿ HCF ಆಫ್ 96 and 404 by the prime factorization method. Find the HCF of 96 and 404 by the prime factorization method. Hence find their LCM. ನಿಖಿತ ಸಿಕ್ಕಿತ್ತಾ ನಿನಗೆ? ಏನ್ ಸರ್? ಪ್ರಾಬ್ಲಮ್ ಸಿಕ್ಕಿತ್ತಾ? ನೋ ಸರ್. ಸರ್ ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಇದೆ. ಮತ್ತೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅನ್ನ ಮಾಡಿಸ್ತಾ ಇರೋದು. ಸರ್ ಇವಾಗ ಸಿಕ್ತು ಸರ್. ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ 3 ಬರ್ಕೊಳ್ರಿ ಅಂತ ಹೇಳಿದೀನಿ ನಾನು. ಸರ್ ಅವಾಗ ಮಿಸ್ ಆಗಿತ್ತು. ಸರ್ ನೆಟ್ವರ್ಕ್ ಇಶ್ಯೂ ಆಗಿತ್ತು. ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಇಲ್ಲ ಇದು? ಸರ್ ಇದೆ ಎಕ್ಸಾಂಪಲ್ 3. ನಾನು ಅದೇ ಹೇಳಿದ್ದು ಎಕ್ಸಾಂಪಲ್ 3 ಪ್ರಾಬ್ಲಮ್ ಬರ್ಕೊಳ್ರಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದು. ಸರ್ ಅವಾಗ್ಲೇ ಕೇಳಿಸಿರ್ಲಿಲ್ಲ. ಕಿವಿನೂ ಕೇಳಿಸಲ್ಲ ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ಸರ್ ನೆಟ್ವರ್ಕ್ ಇಶ್ಯೂ ಆಗಿತ್ತು. ಈ ಹೊಟ್ಟೆ ಏನಾರು ಹೇಳ್ತೀನಿ ನೋಡಿ, ಅದೊಂದ್ ಸಾಕೀಗ. ಕಳ್ಳಿಗೊಂದ್ ಪಿಳ್ಳೆನೇವ. ಆಯ್ತಾ? ಓಕೆ ಬರ್ರಿ ಈಗ ನಾನ್ ಈಗ ಕೇಳ್ತಾ ಇತ್ತಾ ಇಲ್ವಾ? ಸರ್ ಕೇಳ್ತಿದ್ದೆ. ಮತ್ತೆ ಯಾವ್ದು ಸರ್ ಇಶ್ಯೂ ಇಲ್ಲ? ಕಟ್ ಆಗ್ತಿದೆ ಇವಾಗ್ಲೂ ಸ್ವಲ್ಪ ಸ್ವಲ್ಪ. ಸ್ವಲ್ಪ ಕಟ್ ಆಗ್ತಿದೆ. ಈಗ ಯಾವ್ದಾರ ಇಶ್ಯೂ ಇದೆಯಾ? ಈಗ ಯಾವ್ದಾರ ಇಶ್ಯೂ ಇದೆಯಾ ಸೃಷ್ಟಿ? ಇಲ್ಲ ಸರ್ ಈಗ. ನಿಖಿತಾ? ನೋ ಸರ್ ಇಲ್ಲ. ಸಮನ್ವಿತಾ? ಸರ್ ಇವಾಗಿಲ್ಲ. ವಂಶಿ? ಸರ್ ಇಲ್ಲ. ಮಾತಾಡ್ಬೋದಾ ನನಗಾದ್ರೆ? ಎಸ್ ಸರ್. ಓಕೆ. ಈಗ 96 and 404 HCF ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕಂಡುಹಿಡಿದಿ ಅಂತ ಹೇಳಿದ್ದಾನೆ. ಫಸ್ಟ್ ಅದ್ ಮಾಡಿ ಅವನು ಎರಡನ್ನೂ ಡೈರೆಕ್ಟ್ ಆಗಿ ಕಂಡುಹಿಡಿಯೋದಾಗಿದ್ರೆ ಫೈಂಡ್ ದಿ HCF and LCM ಆಫ್ 96 and 404 ಬೈ ಅಪ್ಲೈಯಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಡ್ಬೋದಿತ್ತೌದಲ್ವಾ? ಅಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಳಸ್ಕೊಂಡು HCF ಮಾತ್ರ ಕಂಡುಹಿಡಿದೆ ಅಂತ ಹೇಳಿದಾನೆ. ಅಂದ್ರೆ LCM ಹೆಂಗ್ ಕಂಡುಹಿಡಿಬೇಕು? ಪ್ರಶ್ನೆ ಹಾಕೋಬೇಕು. ಈಗ ನಿಮಗೆ ಗೊತ್ತಿದೆ, ರಿಲೇಷನ್ ಗೊತ್ತಿ, ಓಕೆ. LCM ಹೆಂಗ್ ಕಂಡುಹಿಡಿಬೇಕು ಸರ್ ಅಂದ್ರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ LCM ಕಂಡುಹಿಡಿದ್ರೆ ಮಾರ್ಕ್ಸ್ ಕೊಡಲ್ಲ. ನೆನ್ಪಿಟ್ಕೊಳ್ರಿ. ಆವಾಗ ನಾವು ಇನ್ನು ಹಂಗಾದ್ರೆ ನಮ್ಮ ಹತ್ರ ಇನ್ನೊಂದು ಏನಾದ್ರು ಇದೆಯಾ ಸೊಲ್ಯೂಷನ್? ಇದೆ. ಯಾವುದು? ರಿಲೇಷನ್. ಹೌದಲ್ವಾ? ಸೊ ಈಗ ಬರೋಣ. LCM into HCF is equal to A into B. ಹೌದಾ? What is A? A ಅಂದ್ರೆ ಎಷ್ಟು? 96. What is B? 404. 404. Already you know the value of HCF. 4. ನಮ್ಗೆ ಏನ್ ಬೇಕೀಗ? ಏನ್ ಬೇಕು? LCM. ಈಗ ಬಿಟ್ರೆ ಕಾಫಿ ಕುಡಿತೀವಿ ಸರ್. ನಮಗೆ ಬೇಕಾಗಿರೋದು ಈ ಕಾಫಿ. ಕೊಡ್ತೀರಾ? ಹೌದಾ? ಈಗ ನಮಗೆ LCM ಬೇಕು. ಸೊ ಈಗ A into B is equal to HCF. LCM is equal to 96 into 404 divided by 4. ಹೊಡೀರಿ. ನನಗಲ್ಲ, ಮತ್ ನೀವೊಂದು ನನ್ನ ಮೇಲಿರೋ ಸಿಟಿ ಹೊಡೆದ್ಗಿಡ್ದಿರಿ. 4 1 0 1. LCM ಏನಾಯ್ತು? 96 96. ಏನಾದ್ರು ಡೌಟ್ಸ್ ಇದೆಯಾ? ನೋ ಸರ್. ಇವತ್ತು ನಾವು ಹೋಮ್ ವರ್ಕ್ ಮಾಡಲ್ಲ ಸರ್. ಇನ್ 2 ದಿವಸ ಬಿಟ್ಟು ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ರಿ. ಹೇಳ್ತೀರಾ? ನೋ ಸರ್. ನಾಳೆಗೆ ಇದೇ ಎಕ್ಸರ್ಸೈಸ್ ಅಲ್ಲಿ 3 ಪ್ರಾಬ್ಲಮ್ಸ್ ಇದಾವೆ. ಒಂದು 5th ಒನ್, ಒಂದು 6th ಒನ್, ಒಂದು 7th ಒನ್, ಮತ್ತೆ ಒಂದು ಎಕ್ಸಾಂಪಲ್ ಇದೆ.
ನಾಳೆ 4 ಪ್ರಾಬ್ಲಮ್ಸ್ ಮಾಡ್ಬಿಟ್ಟು ಎಕ್ಸರ್ಸೈಸ್ ಮುಗೀತದೆ ಆಯ್ತಲ್ಲ. ಸೊ ಅಲ್ಲಿಗೆ ನಾಳೆ ಈ ಎಕ್ಸರ್ಸೈಸ್ ಮುಗೀತದೆ. ನೆಕ್ಸ್ಟ್ ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಬರುತ್ತೆ. √2, √5, √7 ಆ ತರದ್ದೆಲ್ಲ ಇದೆಯಲ್ವಾ, ಗೊತ್ತಿದೆಯಾ? ಎಸ್ ಸರ್. ಸರ್ ನಾವು ಕ್ಲಾಸಿಗೆ ಹೋಗಿಲ್ಲ, ನಿಂಗೆ ಗೊತ್ತಾಗತ್ತೆ ಸರ್. ಮನೆಗೆ ಓದ್ಕೊಂತಿದ್ವಿ, ಸೆಲ್ಫ್ ಸ್ಟಡಿ ಮಾಡ್ತಿದೀವಿ ಸರ್. ಹೋಗ್ತಿದ್ದೀರಿ ಇಲ್ಲ? ಹೋಗ್ತಿದೀವಿ ಸರ್. ಹೋಗ್ತಿದ್ದೀರಲ್ಲ, ಓಕೆ, ವೆರಿ ಗುಡ್. ಸೊ ಇನ್ನು ನಾಳೆ 3 ಪ್ರಾಬ್ಲಮ್ಸ್ ನಾನು ಮಾಡಿಸ್ತೀನಿ, ಮಾಡಿಸ್ಬಿಟ್ಟು ಇನ್ನೂ ಪ್ರಾಬ್ಲಮ್ಸ್ ಮಾಡ್ತೀನಿ. ನಾಳೆ ಐ ವಿಲ್ ಟೇಕ್ 2 hours. ನೆನ್ಪಿಟ್ಕೊಳ್ರಿ, ಕುತ್ಕೋಬೇಕಾದ್ರೆ ಚೆನ್ನಾಗಿ ತಿನ್ಬಿಟ್ಟು ಕುತ್ಕೊಳ್ರಿ. 1 ಗಂಟೆ ಆದ ತಕ್ಷಣ ಅಮ್ಮ ಅಪ್ಪ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ರಿ. ಸಮಾನ್ವಿತ ಅರ್ಥ ಆಯ್ತಲ್ಲ? ತಿಂದ್ಬಿಟ್ಟು ಕರೆಕ್ಟಾಗಿ ಪಕ್ಕಾ ಫಿಟ್ ಆಗಿ ಕೂತ್ಕೊಳ್ರಿ. ನಾನು 2 hours ಹಿಂಗೇನೆ ಇರ್ತೀನಿ ಗೊತ್ತಾ. 2 hours ಅಲ್ಲ, 5 hours ಕ್ಲಾಸ್ ಹಿಂಗೆ ಮಾಡ್ತೀನಿ ನಾನು. ಬಟ್ ನೀವು 1 hour ಕೂತ್ಕೊಳ್ಳೋದಕ್ಕೆ ಹಿಂಗೆಲ್ಲ ಮಾಡ್ತೀರಿ. ನೋಡ್ರಿ 1 hour ನಾನು ನಿಂತಿದ್ದೀನಿ. 50 ಆಲ್ರೆಡಿ 6:15, 7:16, 1 hour ಎಲ್ಲೂ ನಾನು ಕೂತಿಲ್ಲ. ಇನ್ನ 1 hour ಹಿಂಗೆ ನಿಲ್ತೀನಿ. ಇನ್ನ 2 hour ಬೇಕಾದ್ರೆ ನೀವು ಕೂತ್ಕೊಳಕ್ ರೆಡಿ ಇಲ್ಲ. ನಾವೀಗ ಬಿಟ್ರೆ ಸಾಕ್ತಾರೆ. ಈಗ ಕಾಫಿ ರೆಡಿ ಆಗಿದೆ, ನಮ್ಮಮ್ಮ ಬಹಳ ಕಷ್ಟಪಟ್ಟಿದ್ದಾರೆ ಅಂತೇಳಿ ಅದು ಬಿಸಿ ಬಿಸಿ ಬ್ರೂ ಕಾಫಿ ರೆಡಿ ಮಾಡಿದ್ದಾರೆ. ನಿಕ್ಕಿತ್ತು ನಂಗೆ ಕೊಟ್ಬಿಡ್ತಾರೆ. ಅವಳೀಗ ಅಂಗಡಿಲಿ ಬೋಟಿ ಇದಾವೆ, 5 ಬಳ್ಳಿಗೆ 5 ಬೋಟಿ ಸಿಕ್ಕೊಂಡು ಹೆಂಗ್ ಮಾಡ್ಕೊಂತ ಹೋಗ್ಬಿಡ್ತಾರೆ ಅಲ್ವಾ ನಿಖಿತಾ? ಓಕೆ. ಸೊ ನಾಳೆ ಎಷ್ಟೊತ್ತಿಗೆ ಮೆಸೇಜ್ ಹಾಕ್ತೀನಿ ಆಯ್ತಾ? ನಿಮಗೆ ಸಂಡೇ ಸಾಟರ್ಡೆ ಮಾತ್ರ ಟೈಮಿಂಗ್ಸ್ ಚೇಂಜ್ ಇರುತ್ತೆ ಆಯ್ತಾ? ಸ್ವಲ್ಪ ನೆಕ್ಸ್ಟ್ ವೀಕ್ 1 week ಹೋಗ್ಲಿ, ಅದ್ರ ನೆಕ್ಸ್ಟ್ ವೀಕ್ ಇಂದ ಮಾರ್ನಿಂಗ್. ಓಕೆನಾ? 17 ಯಾವತ್ತು 17 8 25 ಇದೆಯಲ್ಲ, ಸೋಮವಾರ ಬರುತ್ತಲ್ಲ 25. ಆ ಸೋಮವಾರದಿಂದ ವಂಶಿಕಾ ನೋಡ, ಆ ಸೋಮವಾರದಿಂದ ಮಾರ್ನಿಂಗ್. ಕ್ಲಿಯರಾ? 5 ಗಂಟೆ ಕಪಾಳಕ್ಕೆ ಹೊಡೆದೊಡ್ದೆ ಬಿಡಿಸ್ತೀನಿ ನಿಮ್ಮನ್ನ ಆಯ್ತಲ್ಲ? ಸಮಾನ್ವಿತ ಇದಳಕ್ ಆಗುತ್ತೆ ಇಲ್ಲ? ಸರ್ ಇದೀನಿ ಸರ್. ಅಲ್ಲ ಇದಳಕ್ ಆಗುತ್ತೆ ನೋಡೋಣ. ಅದು ಹುಡುಗಿ ಎಲ್ಲೋ ಹೋಗ್ಬಿಟ್ಟಿರ್ತತೆ. ನಾನು 5 ಗಂಟೆಗೆ ಇದಳಕ್ ಆಗುತ್ತೆ ಇಲ್ಲ ಅಂತ ಕೇಳಿದ್ದು. ಸರ್ ನಾನು ಇದೀನಿ ಸಾ ಅಂದ್ರೆ ನಾನು ಏನ್ ಹೇಳವಾ? ನಾನು ಹೇಳಿದ್ದು 6 ಗಂಟೆಗೆ ಎಕ್ಸಾಕ್ಟ್ ಕ್ಲಾಸಿಗೆ ಬರಕ್ ಆಗುತ್ತಾ ಇಲ್ಲ? ಎಸ್ ಸರ್ ಆಗತ್ತೆ. ನೆಕ್ಸ್ಟ್ ವೀಕ್ ಇಂದ 25th ಇಂದ ಬೆಳಗ್ಗೆ ಎಕ್ಸಾಕ್ಟ್ 6 o'clock ರೆಡಿ ಇರ್ರಿ. 1 week ಮಾತ್ರ ಇದು 6 to 7 ಆಯ್ತಾ? ಮಾಡೋಣ. ಇವತ್ ಮಾಡಿದ ಹೋಮ್ವರ್ಕ್ ಮಾಡಾರು ಮಾಡಾಕ್ತಿರ ಇಲ್ಲ? ಒಂದ್ ನೆನ್ಪಿಟ್ಕೊಳ್ರಿ, ನೀವು ವರ್ಕ್ ಮಾಡದೇ ಇದ್ರೆ ಮ್ಯಾಥಮೆಟಿಕ್ಸ್ ಫೇಲ್ ಆಗ್ತೀರಿ. ಇದು ಸತ್ಯ ಬರ್ದಿಟ್ಕೊಂಡು. ಈಗ ಸೋಷಿಯಲ್ ನ ಬಯಾಟ್ ಮಾಡ್ತೀರಿ, ಸೈನ್ಸ್ ನ ಡಯಾಗ್ರಾಮ್ಸ್ ಕಲಿತೀರಿ, ಇಂಗ್ಲಿಷ್ ಪೊಯಮ್ ಮೆಮೊರೈಸೇಷನ್ ಮಾಡ್ತೀರಿ, ಕ್ವಶನ್ ಆನ್ಸರ್ ಗಟ್ ಮಾಡ್ತೀರಿ, ಮ್ಯಾಥ್ಸ್ ಹೆಂಗ್ ಗಟ್ ಮಾಡ್ತೀರಿ? ನಾನು ಹೇಳೋದ್ ಹೆಂಗ್ ಗೊತ್ತಾ? ಎಷ್ಟೇ ಕಷ್ಟ ಇದ್ರು ಮ್ಯಾಥ್ಸ್ ಅನ್ನ ಅವತ್ತಿಂದ ಅವತ್ತಿಗೆ ವರ್ಕ್ ಮಾಡಿ ಬೇರೆ ಸಬ್ಜೆಕ್ಟ್ಸ್ ತಗೊಳ್ರಿ. ಬೇರೆ ಸಬ್ಜೆಕ್ಟ್ಸ್ ಪೆಂಡಿಂಗ್ ಇಟ್ಕೊಂಡ್ರು ಕ್ವಶನ್ ಆನ್ಸರ್ಸ್ ಕಲಿಬಹುದು. ಮ್ಯಾಥ್ಸ್ ಇದೆಯಲ್ಲ, ಇವತ್ತು ಹೇಳ್ಕೊಟ್ಟಿರೋ ಐಡಿಯಾಗಳು ನಾಳೆ ನೆನಪು ಬರಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು 26 ಅಲ್ಲ 30 years ಎಕ್ಸ್ಪೀರಿಯನ್ಸ್ ಅಲ್ಲಿ ಇದೇ ಮಾಡ್ಸಿರೋದು ನಾನು. ನೀವು ಮತ್ತು ಲಾಸ್ ಆಗ್ತದೆ. ಈಗ ನಿನ್ನೆ ಮಾಡಿರೋದನ್ನ ಇವತ್ತು ಮಾಡಕ್ ಹೋದ್ರೆ ನಿಮ್ಗೆ ಎಷ್ಟೋ ಗ್ಯಾಪ್ ಆಗುತ್ತೆ ನೋಡ್ರಿ. ಅದಕ್ಕೆ ಹೇಳ್ತೀನಿ, ಎಷ್ಟರೇ ಕಷ್ಟ ಆಗ್ಲಿ ಮ್ಯಾಥ್ಸ್ ಮಾತ್ರ ಅವತ್ ಮಾಡಿದ್ದನ್ನ ಅವತ್ತೇ ಮಾಡಿ ಬಿಸಾಡ್ಬಿಡ್ರಿ ಆಯ್ತಲ್ಲ? ನಿಖಿತಾ ಈಗ ಆಗ್ತಿಲ್ಲ ಹೋಮ್ವರ್ಕ್? ನಿನ್ನೆದು ಮಾಡ್ಬೇಕು, ಇವತ್ತಿಂದು ಮಾಡ್ಬೇಕು. ಈ ವಂಶಿ ಮತ್ತು ಸೃಷ್ಟಿ ಇಬ್ಲರ್ ಮಾಡಾಕಿದ್ದಾರೆ. ಸಮಾನ್ವಿತ ನಿಖಿತಾ ಎಷ್ಟೊತ್ತಿಗೆ ಹಾಕ್ತೀರಿ? ಸರ್ 9 ಗಂಟೆ. ವೆರಿ ಗುಡ್. ನಿಖಿತಾ ಸೇಮ್ ಟೈಮ್. ಅಲ್ಲಿ ಬೇಡ, ಅವಳು ಹೇಳಿದ ಟೈಮ್ ತಗೋಬೇಕು ಅಂತ ಏನಿಲ್ಲ, ಇನ್ನೂ ಅರ್ಧ ಗಂಟೆ ಜಾಸ್ತಿ ತಗ. ಬಟ್ 10 o'clock. 10 o'clock. ಮತ್ತೆ ಅದೇ ಹೇಳಿದ್ದು. ಯಾಕಂದ್ರೆ ಯಾರೋ ಹೇಳಿದ್ರಂತ ನಾವ್ ಹೇಳ್ಬಾರ್ದು, ನಂದೇ ಥಾಟ್ಸ್ ಬೇರೆ ಇರ್ಬೇಕು ಆಯ್ತಲ್ಲ? ಓಕೆನಾ? ಬಾಯ್. ಕ್ಲೋಸ್ ಮಾಡೋಣ. Bye.